ವಶಪಡಿಸಿಕೊಂಡ ವಾಹನಗಳನ್ನು ಹಿಂಪಡೆಯಲು ಹೆಲ್ಮೆಟ್ ಕಡ್ಡಾಯ ಎಂದು ಸೂಚಿಸುವ ಮೂಲಕ ಹೆಲ್ಮೆಟ್ ಜಾಗೃತಿ ಮೂಡಿಸಲಾಯಿತು. ಆಧುನಿಕ ಯುಗದಲ್ಲಿ ಪ್ರತಿಯೊಬ್ಬರೂ ದ್ವಿಚಕ್ರ ವಾಹನಗಳನ್ನು ಬಳಸುವುದು ಸಾಮಾನ್ಯವಾಗಿದ್ದು, ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಹೆಲ್ಮೆಟ್ ಧರಿಸುವುದು ಕಡ್ಡಾಯ. ಹೆಲ್ಮೆಟ್ ಬಳಸುವುದರಿಂದ ಅಪಘಾತಗಳಾದಾಗ ನಡೆಯಬಹುದಾದ ಹೆಚ್ಚಿನ ಅನಾಹುತಗಳನ್ನು ತಡೆಯಬಹುದಾಗಿದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಹೆಲ್ಮೆಟ್ ಬಳಸಬೇಕು ಎಂದು ರಾಂಪುರ ಪೊಲೀಸ್ ಠಾಣೆಯ PSI ಹೆಲ್ಮೆಟ್ ಜಾಗೃತಿ ಮೂಡಿಸಿದರಲ್ಲದೆ, ಹೆಲ್ಮೆಟ್ ಇಲ್ಲದ ವಾಹನಗಳನ್ನು ವಶಪಡಿಸಿಕೊಂಡು ಅವರಿಗೆ ದಂಡ ವಿಧಿಸುವ ಬದಲು ಹೆಲ್ಮೆಟ್ ಕೊಂಡುಕೊಂಡು ಬಂದವರಿಗೆ ಮಾತ್ರ ವಾಹನಗಳನ್ನು ವಾಪಸ್ಸು ನೀಡುವ ಮೂಲಕ ಜಾಗೃತಿ ಮೂಡಿಸಿದರು. ಈ ವೇಳೆ ಸಾರ್ವಜನಿಕರು ಮಾತನಾಡಿದ್ದು ಹೀಗೆ. ಪೊಲೀಸರು ರೂಲ್ಸ್ ಮಾಡ್ತಿರೋದು ನಮಗೋಸ್ಕರ, ನಮ್ಮ ಒಳ್ಳೆಯದಕ್ಕೋಸ್ಕರ ಮಾಡ್ತಿರೋದು. ಟ್ರಾಫಿಕ್ನಲ್ಲಿ ಆಕ್ಸಿಡೆಂಟ್ ಆಗ್ತಾ ಇದೆ, ಜಾಸ್ತಿ ಆಗಿದೆ ಆಕ್ಸಿಡೆಂಟ್ಗಳು. ಹಂಗಾಗಿ ಎಲ್ಲ ದಂಡ ವಿಧಿಸ್ತಾ ಇದ್ದಾರೆ ಪೊಲೀಸರು. ಫುಲ್ ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ ಪಬ್ಲಿಕ್ಕಲ್ಲಿ. ಅದು ಮಾಡ್ತಾ ಇದ್ದು ನಮಗೆ ಒಳ್ಳೆಗೆ ಮಾಡ್ತಾ ಇರೋದು ಪೊಲೀಸ್ನವರು ನಮಗೆ ಒಳ್ಳೆಯದಾಗಿ ಮಾಡ್ತಾ ಇದ್ದಾರೆ. ನಮಗೋಸ್ಕರಾಗಿ ಅವರು ಬಂಗಲ್ಲಪ್ಪ ಹೆಲ್ಮೆಟ್ ಇಲ್ಲ ಹೋಗ್ಬೇಕು, ಹೆಲ್ಮೆಟ್ ಇರೋದ್ರಿಂದ ಏನು ಇಂಪಾರ್ಟೆಂಟ್ ಗಾಡಿ ಇಲ್ಲ ಅಂತ ಹೇಳ್ತಿದ್ದಾರೆ ಸಾರು. ಎಲ್ಲೆಲ್ಲಿ ಪೆಟ್ಟು ಕೈ ಇದ್ರು ಕೂಡ ನಮಗೆ ಭಾಳ ಸೇಫ್ಟಿ ಬೇಸಿರ್ತದೆ. ಇದು ಏನು ರೊಕ್ಕ ಕೊಟ್ಟರು ಕೂಡ ನಮಗೆ ನೋಡ್ಕೊಂಬದ ಆಗಲ್ಲ. ಅದು ಸಾರು ಮಾಡ್ತಾ ಇರೋದು ಒಳ್ಳೆಯದಾಗಿ ನಮ್ಮ ಜೀವನ ಹತ್ರ ಮಾಡ್ತಾ ಇರೋದು. ನಾವು ತಪ್ಪು ತಿಳಿಬಾರ್ದು.